ಹೆಲೋ, ಎಲ್ಲರೂ ಹೇಗಿದ್ರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನಿವತ್ತು 11th ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನೇನಾ ಅವ್ರ ತಂದೆನ ಡೋರಿಂದ ಆಚೆ ಹಾಕ್ಬಿಡ್ತಾಳೆ. ಇಲ್ಲ, ನೇನಾ ಅವ್ರ ತಂದೆ ಬಾಗ್ಲ ಆಚೆ ನಿಂತ್ಕೊಂಡು ಅವ್ರ ಮನ್ಸಲ್ಲಿ ಅವರೇ ಮಾತಾಡ್ಕೊತಿರ್ತಾರೆ. ಈ ಹುಡುಗಿಗಂತೂ ರೆಸಿಡೆಂಟ್ ಪರ್ಮನೆಂಟ್ ಅಷ್ಟೇ ಚಿಂತೆ ಇದ್ದಿದ್ದು. ಈ ಹುಡುಗಿಗೊಂದ್ ಚೂರು ಬೇಜಾರಾದಂಗೆ ಕಾಣಿಸ್ಲಿಲ್ಲ. ಯಾಕೆ ಅವಳಿಗೆ ನಮ್ಮ ಫ್ಯಾಮಿಲಿ ಯಾರು ಇಷ್ಟ ಆಗ್ಲಿಲ್ವಾ? ಆ ತರ ಏನಾದ್ರು ಇದೆಯಾ? ಈ ತರ ನೇನಾ ಅವ್ರ ತಂದೆ ಅವ್ರ ಮನ್ಸಲ್ಲಿ ಅವರೇ ಯೋಚನೆ ಮಾಡ್ಕೊತಿರ್ತಾರೆ. ಅದೇ ಟೈಮಿಗೆ ಜಿಯಾ, ಫಸ್ಟ್ ಬ್ರದರ್ ಮತ್ತೆ ಹಾರ್ದಿಕ್ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಜಿಯಾ, ಏನಾಯ್ತು ಅಪ್ಪ ಅಂತ ಅವ್ರ ಅಪ್ಪನ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ನೇನಾ ಅವ್ರ ತಂದೆ ಹೇಳ್ತಿರ್ತಾರೆ, ನಾನು ಈಗಿನ ನೇನಾಗೆ ಹೇಳ್ದೆ, ನಿನ್ ಸರ್ನೇಮ್ನ ಚೇಂಜ್ ಮಾಡಕ್ಕಾಗಲ್ಲ, ಅದರಿಂದ ಫ್ಯಾಮಿಲಿ ಗ್ಯಾದರಿಂಗ್ ಕೂಡ ಅಟೆಂಡ್ ಮಾಡಕ್ಕಾಗಲ್ಲ ಅಂತ. ಆದ್ರೆ ಆ ಹುಡುಗಿಗೆ ಅದ್ರ ಮೇಲೆಲ್ಲ ಏನು ಇಂಟ್ರೆಸ್ಟೇ ಇಲ್ಲ ಅನ್ಸುತ್ತೆ. ಅವಳು ಯಾವಾಗ ಹುಟ್ಟಿದ್ಲಲ್ಲ ಅವಾಗ ಎಲ್ಲರಿಗಿಂತ ಜಾಸ್ತಿ ನಂಬಿಕೆ ಇದ್ದಿದ್ದು ಮತ್ತೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅವಳ ಮೇಲೆನೆ. ಆಗ ಜಿಯಾ ಸೆಕೆಂಡ್ ಬ್ರದರ್ ಅಂದ್ರೆ ಹಾರ್ದಿಕ್ಗೆ ಕೈ ಸನ್ನೆಯಲ್ಲಿ ಹೇಳೋದಿಕ್ಕೆ ಹೇಳ್ತಿರ್ತಾಳೆ. ಆಗ ಹಾರ್ದಿಕ್ ಅವ್ರ ತಂದೆಗೆ ಹೇಳ್ತಿರ್ತಾನೆ, ನೀವು ಜಾಸ್ತಿ ಯೋಚನೆ ಮಾಡ್ಬೇಡಿ ಅಪ್ಪ, ಈಗಿನ ಕಾಲದ ಹುಡುಗಿರ್ಗೆ ಜಾಸ್ತಿ ಈಗೋ ಇರುತ್ತೆ, ಅವರು ವೀಕ್ ಇದ್ರೂ ನಾವು ಸ್ಟ್ರಾಂಗ್ ಇದೀವಿ ಅಂತ ಆಕ್ಟಿಂಗ್ ಮಾಡಿ ತೋರಿಸ್ತಾರೆ, ಮತ್ತೆ ನಾನು ತುಂಬಾ ಇಂಟೆಲಿಜೆಂಟ್ ಅಂತ ಬಿಲ್ಡಪ್ ತಗೋತಾರೆ. ಬ್ರದರ್ ಕೂಡ ಜಿಯಾ ತಲೆನ ಸವರ್ತಾ, ಹೌದು ನೀವು ಅವಳಿಗೆ ತುಂಬಾನೇ ಸಹಾಯ ಮಾಡಿದೀರಾ, ಈಗ ನೇನಾಗೆ ಸಿಕ್ಕಿರೋ ಲೈಫ್ ಏನಿದೆಯಲ್ಲ ಅದನ್ನ ಅವಳು ಕನ್ಸಲ್ಲೂ ಕೂಡ ಯೋಚನೆ ಮಾಡಿರಲ್ಲ. ಅದಕ್ಕೆ ನೇನಾ ಅವ್ರ ತಂದೆ ಕೂಡ ಹೇಳ್ತಿರ್ತಾರೆ, ಹೌದು ನೀನು ಸರಿಯಾಗಿ ಹೇಳ್ತಿದ್ಯಾ, ಆದ್ರೆ ಅವಳಿಗೆ ನಮ್ಮ ಮೇಲೆ ಅಟ್ಯಾಚ್ಮೆಂಟೇ ಇಲ್ಲ ಅನ್ಸುತ್ತೆ, ನಂಗೆ ಬೇರೆ ಏನು ಇಲ್ಲ, ಅವಳು ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಭಯ ಒಂದೇ ಇರೋದು. ಫಸ್ಟ್ ಬ್ರದರ್ ಹೇಳ್ತಿರ್ತಾರೆ, ಅಪ್ಪ ಹಾಗೆಲ್ಲ ಏನು ಇಲ್ಲ, ನೇನಾ ಓದೋದ್ರಲ್ಲೂ ವೀಕ್ ಇದ್ದಾಳೆ, ಅದು ಅಲ್ದಲೆ ಅವಳಿಗೇನ್ ಸ್ಪೆಷಲ್ ಟ್ಯಾಲೆಂಟ್ ಕೂಡ ಇಲ್ಲ, ಅದು ಅಲ್ದಲೆ ಅವಳು ನಮ್ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರ್ಬೇಕಷ್ಟೇ. ಇಲ್ಲಿ ಅದಕ್ಕೆ ಜಿಯಾ ಮುಂದೆ ಬಂದು ಅವ್ರ ಅಪ್ಪನ ಕೈ ಹಿಡ್ಕೊಂಡು ಹೇಳ್ತಿರ್ತಾಳೆ, ಅಲ್ಲ ಅಪ್ಪ, ಅವರು ಈಗ ಹೊಸದಾಗಿ ಬಂದಿರೋದು, ಹೊಸ ಎನ್ವಿರಾನ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಅವ್ರಿಗೂ ಟೈಮ್ ತಗೊಳುತ್ತೆ, ನೀವು ಟೆನ್ಷನ್ ಮಾಡ್ಕೊಬೇಡಿ, ನಾವು ಅವ್ರ ಜೊತೆ ತುಂಬಾ ಚೆನ್ನಾಗಿ ಬಾಂಡ್ ನ ಬಿಲ್ಡ್ ಮಾಡ್ಕೋತೀವಿ, ನೀವು ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ನೇನಾ ಅವ್ರ ಅಪ್ಪಂಗೆ ಜಿಯಾ ಮೇಲೆ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ, ನನ್ ಮುದ್ದಿನ ಮಗಳು ಅಂತ ಅವಳನ್ನ ಮುದ್ದು ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾ ಹೇಳ್ತಿರ್ತಾಳೆ, ಅಪ್ಪ ತುಂಬಾ ರಾತ್ರಿ ಆಗೋಗಿದೆ, ನಾಳೆ ಬೆಳಗ್ಗೆ ನನ್ಗೆ ಸ್ಕೂಲಿಗೆ ಕೂಡ ಹೋಗೋದಿದೆ, ಅದಕ್ಕೆ ಇವಾಗ ನಾನು ಹೋಗಿ ಮಲ್ಕೋತೀನಿ ಸರಿನಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ನೇನಾ ಅವ್ರ ತಂದೆ ಕೂಡ ಹೇಳ್ತಿರ್ತಾರೆ, ಹಾ ರಾತ್ರಿ ಆಗೋಗಿದೆ, ಎಲ್ಲರೂ ಮೊದಲು ಹೋಗಿ ಮಲ್ಕೊಳ್ಳಿ, ಎಲ್ಲರೂ ರೆಸ್ಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜಿಯಾ ತಿರುಗಿದಾಗ ಅವಳ ಫೇಸ್ ಅಲ್ಲಿ ಸ್ಮೈಲ್ ಇದ್ದಿದ್ದು ಫುಲ್ ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ಅವಳು ಒಂಥರ ಚಾಲಾಕಿ ಲುಕ್ ಅಲ್ಲಿ ನೇನಾ ರೂಮ್ ನ ನೋಡ್ತಿರ್ತಾಳೆ. ಸೀನ್ ಶಿಫ್ಟ್ ಆಗಿ ನೇನಾನ ತೋರಿಸ್ತಾರೆ. ಇಲ್ಲಿ ನೇನಾ ನೈಟ್ ಡ್ರೆಸ್ ನ ಹಾಕೊಂಡು ರೂಮ್ ಅಲ್ಲಿ ಮಲ್ಕೊಂಡಿರ್ತಾಳೆ. ಬೆಡ್ ಮೇಲೆ ಅವಳು ಫೋನ್ ಇಟ್ಕೊಂಡು ಫುಲ್ ಖುಷಿ ಪಡ್ತಿರ್ತಾಳೆ. ಆ ಫೋನ್ ಅಲ್ಲಿ ರೆಸಿಡೆನ್ಸಿ ಪರ್ಮಿಟ್ ಕಾರ್ಡ್ ಬಂದಿರುತ್ತೆ, ನೇಮು ನೇನಾ ಶರ್ಮಾ, ಫೀಮೇಲ್, ಬ್ಲೂಮಿಂಗ್ ಸಿಟಿ. ಇಲ್ಲಿ ನೇನಾ ಅಂತೂ ಒಂಚೂರು ಕಣ್ಮಿಟಕಿಸ್ದೆ ಅದನ್ನೇ ಓದ್ತಾ ಇರ್ತಾಳೆ. ಅಡ್ರೆಸ್ ಬ್ಲೂಮಿಂಗ್ ಸಿಟಿ, ನಿಜವಾಗ್ಲೂ ಬ್ಲೂಮಿಂಗ್ ಸಿಟಿನ? ನನ್ನ ಕೈಲಿ ಖುಷಿನೇ ತಡ್ಕೊಳಕ್ ಆಗ್ತಿಲ್ಲ, ಇದು ಕನ್ಸ ನಿಜಾನ? ಬ್ಲೂಮಿಂಗ್ ಸಿಟಿ ಅಂತ ಮೊಬೈಲ್ಗೆಲ್ಲ ಮುತ್ತು ಕೊಡ್ತಿರ್ತಾಳೆ. ಇಲ್ಲಿ ನೇನಾ ಮೊಬೈಲ್ ನ ಹಾಗೆ ಹಿಡ್ಕೊಂಡು ಒದ್ದಾಡ್ತಾ, ಹೋ ಗಾಡ್ ನಿಜವಾಗ್ಲೂ ಇದು ಬ್ಲೂಮಿಂಗ್ ಸಿಟಿನೇ ಅಂತ ಫುಲ್ ಖುಷಿ ಪಡ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.